ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಜಾಮೀನಿನ ಮೇಲೆ ರಿಲೀಸ್ ಆಗಿ ಹೊರಗೆ ಬಂದಿದ್ದಾರೆ. ತನ್ನ ಅರೆಸ್ಟ್ ನಂತರ ಕ್ಲೋಸ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ರೀಲಾಂಚ್ ಮಾಡಲು ಪವಿತ್ರ ಗೌಡ ಸಕಲ ಸಿದ್ಧತೆ ಮಾಡಿ ಅಂತೂ ಇಂತೂ ಪ್ರೇಮಿಗಳ ದಿನ ತಮ್ಮ ಬಿಸಿನೆಸ್ ಮತ್ತೆ ಶುರು ಮಾಡಿದ್ದಾರೆ. ಈ ವೇಳೆ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ರೀಲಾಂಚ್ಗೆ ಗೆಳತಿ ಬಿಗ್ ಬಾಸ್ ಖ್ಯಾತಿಯ ನೇತು ವನಜಾಕ್ಷಿ ಬಂದಿದ್ದಾರೆ. ಗೆಳತಿ ತನ್ನ ಬಿಸಿನೆಸ್ ರೀಲಾಂಚ್ ಮಾಡುವಾಗ ಸಾಥ್ ಕೊಟ್ಟ ನೇತು ವನಜಾಕ್ಷಿ ಅವರು ಪವಿತ್ರ ಗೌಡ ಅವರ ಬಗ್ಗೆಯೂ ಮಾತನಾಡಿದ್ದಾರೆ. ಎಲ್ಲರ ಜೀವನದಲ್ಲಿ ಏಳು ಬೀಳು ಸಹಜ, ಇನ್ಮುಂದೆ ಎಲ್ಲರಿಗೂ ಒಳ್ಳೆಯದಾಗಲಿ, ಪವಿತ್ರ ಗೌಡರಿಗೆ ಒಳ್ಳೆಯದಾಗಲಿ, ತುಂಬಾ ಆರಾಮಾಗಿದ್ದಾರೆ, ಧೈರ್ಯವಾಗಿದ್ದಾರೆ, ಅವರು ತಪ್ಪು ಮಾಡಿಲ್ಲ ಅನ್ನೋದು ಅವರಿಗೆ ಗೊತ್ತಿದೆ ಎಂದು ನೀತು ಹೇಳಿಕೊಂಡಿದ್ದಾರೆ. ಮನುಷ್ಯ ಅಂದ್ಮೇಲೆ ಏಳು ಬೀಳು ಇದ್ದಿದ್ದೆ, ರೋಲರ್ ಕೋಸ್ಟರ್ ಜರ್ನಿ ಎಲ್ಲರಿಗೂ ಇರುತ್ತೆ. ಸೊ ಅದನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗೋದನ್ನ ಎಲ್ಲರೂ ಕಲಿಬೇಕು. ಸೊ ಅದನ್ನ ಪವಿತ್ರ ಗೌಡ ಅವರು ಮಾಡ್ತಾ ಇದ್ದಾರೆ. ಮತ್ತೆ ತನ್ನ ಬಿಸಿನೆಸ್ ಕಡೆ ಗಮನ ಕೊಟ್ಟಿದ್ದಾರೆ. ಪವಿತ್ರ ಗೌಡ ತುಂಬಾ ಲಾಯಲ್ ಆಗಿರೋರು, ನಾನು ಎಲ್ಲರಿಗೂ ಒಳ್ಳೆಯದು ಬಯಸೋ ವ್ಯಕ್ತಿ, ಅದಕ್ಕಾಗಿ ಇವರ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದಿದ್ದೇನೆ, ಒಬ್ಬ ಫ್ರೆಂಡ್ ಆಗಿ ಅಷ್ಟೇ ನಾನು ಮಾತನಾಡಿದೆ ಎಂದಿದ್ದಾರೆ. ಜೈಲಿನಿಂದ ಬಂದ ಮೇಲೆ ಎರಡನೇ ಬಾರಿ ಭೇಟಿ ಮಾಡಿದ್ದೇನೆ. ದರ್ಶನ್ ಪವಿತ್ರರದ್ದು ಪರ್ಸನಲ್ ವಿಚಾರ ಎಂದು ನೀತು ವನಜಾಕ್ಷಿ ಹೇಳಿಕೊಂಡಿದ್ದಾರೆ. ನೀತು ಈ ಹಿಂದೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆದಾಗಲೂ ಅಲ್ಲಿನ ಡಿಸೈನರ್ ಉಡುಗೆಗಳನ್ನ ಧರಿಸಿ ಪೋಸ್ ಕೊಟ್ಟಿದ್ದರು. ಈಗ ಅವರು ಮತ್ತೆ ರೀಲಾಂಚ್ ವೇಳೆಯೂ ಸಾಥ್ ಕೊಟ್ಟಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.